ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ನಿಮ್ಮ ಚಾನಲ್ ಅಲ್ಲಿ. ಇದು ಕಡಬ ಕಡಬ ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ರವೆ ಉಂಡೆ ಅಂತ. ಸೊ ಅಂಟ್ಕೊಂಡ್ಬಿಟ್ಟಿದೆ. ನೀರ್ ದೋಸೆ ದೋಸೆ. ನಮ್ಮ ಮನೇಲಿ ಶಾವಿಗೆದಂದ್ರೆ ಉಪ್ಪಿಟ್ಟೆ ಮಾಡ್ತಾ ಇದ್ದಿದ್ದು, ಬೇರೆ ಇನ್ನೇನು ಮಾಡ್ತಾ ಇರ್ಲಿಲ್ಲ. ಹೌದು. ಡೋಂಟ್ ಡಿಸ್ಟರ್ಬ್ ಮೀ ತಿನ್ನೋವಾಗ. ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಫುಡ್ ಪ್ಯಾರಡೈಸ್ ಟಿವಿ. ನಮ್ಮ ಜೊತೆ ಗೋಲ್ಡನ್ ಟಾಟಲ್ ಇದ್ದಾರೆ, ಮತ್ತೆ ನೆಕ್ಸ್ಟ್ ನಮ್ಮ ಅನ್ಬಾಕ್ಸ್ ಕರ್ನಾಟಕನ ವಿಕ್ರಮ್ ಅವರು ಇದ್ದಾರೆ ಜೊತೆಯಲ್ಲಿ. ಇವತ್ತು ನಾವು ಕಪ್ಪ ಕಾಫೆ ಅಂತ ಹೇಳ್ಬಿಟ್ಟು ಪ್ಯೂರ್ ಮಲ್ನಾಡ್ ಮತ್ತೆ ಕೂರ್ಗ್ ಸ್ಟೈಲು ಫುಡ್ ಟೇಸ್ಟ್ ಮಾಡಕ್ ಬಂದಿದ್ರಿ. ಸೊ ಇಲ್ಲಿ ನಿಮ್ಗೆ ಪೋರ್ಕು ಮತ್ತೆ ಚಿಕನ್ ಸಿಗುತ್ತೆ. ಇಲ್ಲಿ ಇವ್ರು ಪೋರ್ಕು ಅನ್ಬಾಕ್ಸ್ ಅವ್ರು ಮಾಡ್ತಿದ್ರೆ, ಇವತ್ತು ಚಿಕನ್ ನಾವು ಟೇಸ್ಟ್ ಮಾಡ್ತಾ ಇದೀವಿ, ನಾವಿಬ್ರು ಟೇಸ್ಟ್ ಮಾಡ್ತಾ ಇದೀವಿ. ಸೊ ಬ್ರೋ ಏನ್ ಹೇಳ್ತೀರಾ? ಅದೇ ಕೇಳಿದ ತಕ್ಷಣ ಇಲ್ಲಿ ಸಿಗುತ್ತೆ ಅಂತ ಓಡೋಡಿ ಬಂದಿದ್ದೀವಿ. ಮೈನ್ ಕೂರ್ಗ್ ಅಂತ ಅಲ್ಲಿ ಬೋಟ್ ನೋಡಿದ ತಕ್ಷಣ ಅದೇ ತಿನ್ಬೇಕು. ಅದಕ್ಕೋಸ್ಕರ ಅದನ್ನೇ ಇವತ್ತು ಕಾನ್ಸಂಟ್ರೇಟ್ ಮಾಡ್ತಾ ಇದೀವಿ. ನಮ್ಮ ಚಾನಲ್ ಇವತ್ತು ಚಿಕನ್ ಎಲ್ಲ ತೋರಿಸೋದಿಲ್ಲ, ಸೊ ಅದೇನಿದ್ರು ಅವರ ಚಾನಲ್ಗೆ. ಹೌದು, ನಮ್ಮ ಚಾನಲ್ ಅಲ್ಲಿ ಪೋರ್ಕ್ ಇರೋದಿಲ್ಲ, ಓನ್ಲಿ ಚಿಕನ್ ಇರುತ್ತೆ. ಸೊ ಹೋಗೋಣ. ಸಾಕಾರ ನಗರ ಜಾಗ ಎಲ್ಲ ಬ್ಯಾಟ್ರಂಪುರ ಸಿಗ್ನಲ್ ಇನ್ನು ಎಕ್ಸಾಕ್ಟ್ ಅಡ್ರೆಸ್ ಬೇಕು ಅಂದ್ರೆ ಇವ್ರ ಫೋನ್ ನಂಬರ್ ಕೊಟ್ಟಿರ್ತೀವಿ, ಫೋನ್ ಮಾಡ್ಬಿಟ್ಟು ಅಡ್ರೆಸ್ ಕೇಳ್ಕೊಬಹುದು ಆರಾಮಾಗಿ. ಮಾಡೋದು ಬೇಡ, ಘಾಟ್ ಹೊಡಿತಾ ಇದೆ. ಹೋಗಿ ಫಸ್ಟ್ ಟೇಸ್ಟ್ ಮಾಡೋಣ ಬನ್ನಿ. ಸೊ ಇವತ್ತು ನಮ್ಮ ಜೊತೆ ಕೊಪ್ಪ ಕೆಫೆ ಓನರ್ ಇದ್ದಾರೆ. ಮೇಡಮ್ ನಮಸ್ತೆ. ಮೇಡಮ್ ತಮ್ಮ ಹೆಸರು? ಮಾಂಗಲ್ಯ. ಮೇಡಮ್ ಕೊಪ್ಪ ಕೆಫೆ ಏನೆಲ್ಲ ಸಿಗುತ್ತೆ ಮೇಡಮ್? ಏನೆಲ್ಲ ಸ್ಪೆಷಲ್ ಈ ಹೋಟೆಲಲ್ಲಿ? ನಾವು ಮನೇಲಿ ಏನು ಊಟ ಮಾಡ್ತಾ ಇದ್ವಿ ಮಲೆನಾಡಲ್ಲಿ ಅಷ್ಟೇ ಇಲ್ಲೂ ಸಿಗುತ್ತೆ. ನಿಮ್ಗೆ ಹೆಚ್ಚಿಂದ ಏನು ಸಿಗಲ್ಲ, ಕಡಿಮೆನೂ ಸಿಗಲ್ಲ. ನಾವು ಮನೇಲಿ ಏನು ತಿಂತಿದ್ವಿ ಅದನ್ನೇ ಜನಕ್ಕೆ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಮಾಡಿದ ಕಾನ್ಸೆಪ್ಟ್ ಅಷ್ಟೇ ಇದು. ಓಕೆ, ಅಂದ್ರೆ ಮಲ್ನಾಡ್ ಸ್ಟೈಲ್. ಮಲ್ನಾಡ್ ಸ್ಟೈಲ್. ಏನೆಲ್ಲ ಸಿಗ್ಬೋದು ಇಲ್ಲಿ? ಏನೆಲ್ಲ ಸ್ಪೆಷಲ್ ಇದೆ ಇಲ್ಲಿ? ಅಕ್ಕಿ ರೊಟ್ಟಿ, ನೀರ್ ದೋಸೆ, ಶಾವ್ಗೆ, ಕಡುಬು, ಇದೆಲ್ಲ ನಮ್ಮ ಸ್ಪೆಷಾಲಿಟಿ. ಅದಕ್ಕೆ ನಾನ್ ವೆಜಿಟೇರಿಯನ್ಸ್ ಇಷ್ಟ ಆಗುವಂಥರ ಎಲ್ಲ ಐಟಮ್ಸು ಇಲ್ಲಿದೆ. ಪೋರ್ಕ್ ಮೇನ್ ಆಗಿ, ಬಿಕಾಸ್ ಇದು ಕೂರ್ಗ್ ಅಂಡ್ ಮಲ್ನಾಡ್ ಆಗಿರೋದ್ರಿಂದ ಪೋರ್ಕ್ ಐಟಮ್ಸ್ ಇದೆ. ಚಿಕನ್ನು, ಮಟನ್ನು ಎಲ್ಲ ಸಿಗುತ್ತೆ. ಪೋರ್ಕ್ ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ. ಹೌದು ಹೌದು. ಎಲ್ಲಿಂದ ಇದು ಮಾಡ್ತೀರಾ? ಪೋರ್ಕ್ ಎಲ್ಲ ಎಲ್ಲಿಂದ ತಗೊಂಡ್ಬರ್ತೀರಾ, ಹೇಗೆ? ನಮಗೆ ಡೇ 1 ಇಂದನೂ ಒಬ್ರು ವೆಂಡರ್ಸ್ ಇದ್ದಾರೆ, ಒಳ್ಳೆ ರೀತಿಲಿ ನಮಗೆ ಕ್ವಾಲಿಟಿ ಕೊಡ್ತಾ ಇದ್ದಾರೆ. ಇವತ್ತಿಗೂ ಸೇಮ್ ಕನ್ಸಿಸ್ಟೆಂಟ್ ಆಗಿ ಕೊಡ್ತಾ ಇದ್ದಾರೆ ಕ್ವಾಲಿಟಿ, ಅದರಲ್ಲಿ ಏನು ಇಶ್ಯೂ ಇಲ್ಲ. ಬಟ್ ನಮ್ದು ಇಂಗ್ರೀಡಿಯೆಂಟ್ಸ್ ಎಲ್ಲ ನಾವು ಹೆಚ್ಚಾಗಿ ಊರಿಂದ ತರಿಸ್ಕೊಳ್ಳೋಕೆ ಟ್ರೈ ಮಾಡ್ತೀವಿ. ಆ ಟೇಸ್ಟು, ಆ ಫ್ಲೇವರ್ ಬೇಕು ಅಂದರೆ ನಿಮಗೆ ಅಲ್ಲಿದೆ ಇಂಗ್ರೀಡಿಯೆಂಟ್ಸ್ ಯೂಸ್ ಮಾಡೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ನಾವು ಅಲ್ಲಿಂದನೇ ಸೋರ್ಸ್ ಮಾಡ್ತೀವಿ. ಎಷ್ಟು ವೆರೈಟಿ ಸಿಗುತ್ತೆ ಪೋರ್ಕಲ್ಲಿ ನಿಮಗೆ? ಪೋರ್ಕಲ್ಲಿ ನಿಮಗೆ 4 ರಿಂದ 5 ವೆರೈಟಿ ಇದೆ. ಓಕೆ ಓಕೆ. ಅದು ಬಿಟ್ಟು ಚಿಕನ್, ಮಟನ್ ಅಲ್ಲಿ? ಚಿಕನ್ ಇದೆ. ಚಿಕನಲ್ಲೂ ತುಂಬ, ಇವಾಗ ಬ್ಲ್ಯಾಕ್ ಚಿಕನ್ ಡ್ರೈ ನಮ್ಮದು ಸೋಯಾ ಸಾಸ್ ಬೇಸ್ಡು, ಅದು ನಿಮಗೆ ಬೆಂಗಳೂರಲ್ಲಿ ಎಲ್ಲೂ ಸಿಗಲ್ಲ. ಅದೊಂದು ವಿಶೇಷ ಅಂತ ಹೇಳ್ಬೋದು. ಓಕೆ, ಅಂದ್ರೆ ನಾವು ಬರ್ಬೇಕಂದ್ರೆ ಮಲ್ನಾಡ್ ಸ್ಟೈಲ್ ಅಲ್ಲೇ ಫುಡ್ ಏನೋ ತಿನ್ಬೇಕಂತ ಈ ಕಪ್ಪ ಕೆಫೆಗೆ ಬರ್ಬೇಕು. ಮಲ್ನಾಡ್ ಅಂಡ್ ಕೂರ್ಗ್ ಒಟ್ಟಿಗೆ ಒಂದು ರೆಸ್ಟೋರೆಂಟ್ ಇದೆ ಬೆಂಗಳೂರಲ್ಲಿ, ಅಂದ್ರೆ ಇದೊಂದೇ ನನಗೆ ಗೊತ್ತಿರೋ ಪ್ರಕಾರ. ಸೊ ನಿಮಗೆ ಹೋಮ್ ಫುಡ್ ನಾನು ಮೇನ್ ಪದೇ ಪದೇ ಯಾಕೆ ಹೇಳ್ತೀನಿ ಅಂದ್ರೆ, ನಾನು ಮುಂಚೆ ಹೊರಗಡೆ ಇದ್ದಾಗಲೂ ನನಗೆ ಅದೇ ಅನ್ನಿಸ್ತಿತ್ತು.
ಹೆಚ್ಚಾಗಿ ನಮ್ಗೆ ಹೋಮ್ ಫುಡ್ ತಿನ್ನಕ್ಕೆ ಸಿಗಲ್ಲ. ಸ್ಪೆಷಲಿ ಊರ್ ಬಿಟ್ಟು ಬೆಂಗಳೂರಲ್ಲಿ ಇರೋರ್ಗಂತೂ ಮನೆಗೆ ಹೋಗಿ ತಿನ್ಬೇಕು. ಊರ್ ಮಿಸ್ ಮಾಡ್ಕೊಳ್ಳೋರಿಗೆ, ಕೊಡಗು ಫುಡ್ಡು ಅಥವಾ ಮಲೆನಾಡು ಫುಡ್ಡು ಮಿಸ್ ಮಾಡ್ಕೊಳ್ಳೋರಿಗೆ ನೀವು ಇಲ್ಲಿ ಬನ್ನಿ, ಖಂಡಿತ ನಿಮಗೆ ಇದು ಡಿಸಪಾಯಿಂಟ್ ಆಗಲ್ಲ. ನಾನು ನೋಡಿದೆ ಮೆನು ಕಾರ್ಡಲ್ಲೇ ಫ್ರಂಟಲ್ಲೇ ಹಾಕಿದ್ರ ನೋ ಟೇಸ್ಟಿಂಗ್ ಪೌಡರ್ ಮತ್ತೆ. ಹೌದು, ಅದು ನಮ್ದು ತುಂಬಾ ಇಂಪಾರ್ಟೆಂಟ್ ವಿಷಯ. ಅದು ನಾವು ಯಾವುದೇ ರೀತಿ ಟೇಸ್ಟಿಂಗ್ ಪೌಡರ್ ಅಥವಾ ಕಲರ್ ಪೌಡರ್ ಯೂಸ್ ಮಾಡಲ್ಲ. ನಾವು ಏನೇ ನಮ್ಗೊಂದು ಪೇಸ್ಟ್ ಬೇಕು, ಪೌಡರ್ ಬೇಕಂದ್ರೆ ನಾವು ಇಲ್ಲೇ ಕಿಚನಲ್ಲೇ, ಇಟ್ಸ್ ಅದು ಓಪನ್ ಕಿಚನ್, ನೀವೇ ಬಂದು ನೋಡ್ಬೋದು. ಪ್ರತಿಯೊಂದು ಮಸಾಲ ನಮ್ಮ ಕಿಚನಲ್ಲೇ ರೆಡಿ ಆಗುತ್ತೆ, ಅದನ್ನೇ ಯೂಸ್ ಮಾಡೋದು ನಾವು. ಮತ್ತೆ ಬಿರಿಯಾನಿನೂ ಕೇಳ್ಪಟ್ಟೆ ಮೇಡಮ್, ಬಿರಿಯಾನಿ ಎಲ್ಲ ಯಾವ ಸ್ಟೈಲ್ ಅಲ್ಲಿ ಮಾಡ್ತೀರಾ? ಬಿರಿಯಾನಿನೂ ನಮ್ಮ ನಾಟಿ ಸ್ಟೈಲೇ, ನಾಟಿ ಸ್ಟೈಲ್. ಓಕೆ ಓಕೆ, ಪ್ಯೂರ್ ನಾಟಿ ಸ್ಟೈಲಲ್ಲೇ ಬಿರಿಯಾನಿನೂ ಮಾಡ್ತೀವಿ. ಬಟ್ ಮೋಸ್ಟ್ಲಿ ನಮ್ದು ಇವಾಗ ನೀವು ಯಾವ ಐಟಮ್ನ ತಿನ್ಲೇಬೇಕು ಅಂತ ನಾನು ಕೇಳಿದ್ರೆ, ನಾನು ಈಗ ಅಕ್ಕಿ ರೊಟ್ಟಿ, ಪೋರ್ಕು, ಆಮೇಲೆ ಕಡುಬು, ರೆಡ್ ಚಿಕನ್ ಕರಿ, ಅದನ್ನೆಲ್ಲ ನೀವು ಟೇಸ್ಟ್ ಮಾಡಲೇಬೇಕು. ಇದು ಪ್ರಾಪರ್ ಮಲ್ನಾಡ್ ಸ್ಟೈಲಲ್ಲಿ ಮಾಡೋದು ನಾವು. ಹಾಗಾಗಿ ಓಕೆ ಮೇಡಮ್, ನಾವು ಅದನ್ನೇ ಆರ್ಡರ್ ಮಾಡ್ತೀವಿ, ಅದನ್ನೇ ಟೇಸ್ಟ್ ಮಾಡ್ತೀವಿ. ನೀವು ಹೇಳಿದ್ರನ್ನೇ ಟೇಸ್ಟ್ ಮಾಡ್ತೀವಿ. ಹೇಗಿದ್ದೀವಿ ಅಂತ ನಮ್ಮ ಪ್ರೇಕ್ಷಕರಿಗೆ ಹೇಳ್ತೀನಿ. ಥ್ಯಾಂಕ್ ಯು ವೆರಿ ಮಚ್ ಮೇಡಮ್. ಥ್ಯಾಂಕ್ ಯು. ಸೊ ಕೊಪ್ಪಾಸ್ ಕಾಫೆಯಲ್ಲಿ ಒಳ್ಳೆ ನಾನ್ ವೆಜ್ ಮೀಲ್ ಸಿಗುತ್ತೆ, ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಸೊ ಇದರಲ್ಲಿ ಪೋರ್ಕು ಮತ್ತೆ ಚಿಕನ್ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಹಿಂದೆಗಡೆ ಅನ್ಬಾಕ್ಸ್ ಕರ್ನಾಟಕದವರು ಪೋರ್ಕ್ ಬ್ಯಾಟಿಂಗ್ ಆಡ್ತಾರೆ. ಸೊ ನಾವು ಚಿಕನ್ ತಗೊಂಡಿದ್ದೀವಿ. ಬ್ರೋ, ಫಸ್ಟ್ ಟೈಮು ನಮ್ಮ ಟೇಬಲ್ ಅಲ್ಲಿ ಕೂತ್ಕೊಂಡಿದ್ದೀರಾ. ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ನಿಮ್ಮ ಚಾನಲ್ ಅಲ್ಲಿ. ಓಕೆ, ಸತ್ಯ ಇರಬೇಕಾಗಿತ್ತು. ಇವತ್ತು ಸತ್ಯ ಬದಲು ನಮಗೆ ಗೋಲ್ಡನ್ ಟರ್ಟಲ್ ಸತೀಶ್ ಅವರು ಇದ್ದಾರೆ. ಸೊ ನೀವು ಯಾವತ್ತಾದ್ರೂ ಈ ಥರದ್ದು ಫುಡ್ ಟೇಸ್ಟ್ ಮಾಡಿದ್ದೀರಾ ನೀವು? ಅಂದ್ರೆ ಈ ಥರದ್ದು ಅಂತಂದ್ರೆ, ಈ ಥರದ್ದು ಅಂದರೆ ಮಲೆನಾಡು ಸ್ಟೈಲು ಅವಾಗವಾಗ ಎಲ್ಲ ಒಂದೊಂದ್ಸರಿ, ಬಟ್ ಇದೇ ಥರ ಟೇಸ್ಟ್ ಮಾಡ್ಕೊಂಡಿಲ್ಲ. ಎಲ್ಲ ಆನ್ ದ ವೇ ಹೋದಾಗ. ನಿಮ್ಮದೇ ಏರಿಯಾ ಇದು? ಯಾವತ್ತಾದ್ರೂ ಇದ್ರ ಬಂದು ಟೇಸ್ಟ್ ಇಲ್ಲಪ್ಪ, ಇಲ್ಲ ಮಾಡಿಲ್ಲ. ಸೊ ಇವತ್ತು ಟೇಸ್ಟ್ ಮಾಡೋಣ ಇಬ್ರು ಜೊತೆಯಲ್ಲಿ ಸೇರಿ. ಸೊ ಫಸ್ಟ್ ಇಲ್ಲಿ ನಮಗೆ ಅಕ್ಕಿ ರೊಟ್ಟಿ ಕೊಟ್ಟಿದ್ದಾರೆ, ಮತ್ತೆ ನೀರು ದೋಸೆ ಕೊಟ್ಟಿದ್ದಾರೆ, ಶಾವಿಗೆ ಕೊಟ್ಟಿದ್ದಾರೆ, ಗೀ ರೈಸು, ಮತ್ತೆ ಇಲ್ಲಿನ ಸ್ಪೆಷಲ್ಲು ಚಿಕನ್ ಕೊಟ್ಟಿದ್ದಾರೆ. ಬ್ಲಾಕ್ ಚಿಕನ್ ಅಂತ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ ಅಂತ ಹೇಳ್ತಿದ್ರು. ಅದಾದ್ಮೇಲೆ ರೆಡ್ ಚಿಕನ್ ಮತ್ತೆ ಗ್ರೀನ್ ಚಿಕನ್, ಅದಾದ್ಮೇಲೆ ಇದು ಕಡುಬು ನೋಡ್ಬಿಟ್ಟು ಕನ್ಫ್ಯೂಸ್ ಆಗ್ಬಿಟ್ಟು ರವೆ ಉಂಡೆ ಅಂತ. ಸೊ ಎಲ್ಲ ಆದ್ಮೇಲೆ ಒಂದು ಒಳ್ಳೆ ಡೆಸರ್ಟ್ ಸ್ವೀಟ್ ಕೊಟ್ಟಿದ್ದಾರೆ, ಗಿನ್ನು. ಸೊ ಫಸ್ಟ್ ಎಲ್ಲಿಂದ ಹೋಗೋಣ? ಸ್ವೀಟ್ ಇಂದನೇ ಸ್ಟಾರ್ಟ್ ಮಾಡೋಣ. ಸೊ ಮೊದಲಿಗೆ ಸ್ವೀಟ್ ಇಂದನೇ ಸ್ಟಾರ್ಟ್ ಮಾಡೋಣ. ಸೊ ನಾನು ಇಲ್ಲೇ ಕಟ್ ಮಾಡ್ಕೊಂಬಿಡೋಣ. ಯಾವ ತರ ಕಟ್ ಆಗ್ಬಿಡ್ತಲ್ಲ. ಎಸ್, ಇದೆ ನಾಲ್ಗೆ ಮೇಲೆ ಹಾಗೇನು ಹೋಗಿದ ತಕ್ಷಣ ಸೌಂಡ್ ಹೆಂಗ್ ಬಂದ್ಬಿಡ್ತಲ್ಲ. ಏನಕ್ಕಂದ್ರೆ ಟೇಸ್ಟ್ ಚೆನ್ನಾಗಿದೆ, ಅವೆಲ್ಲ ನ್ಯಾಚುರಲ್ ಆಗಿ ಬರೋಂಥದ್ದು. ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಒಳ್ಳೆ ಬೆಣ್ಣೆ ತರ ಇದೆ. ಬೆಣ್ಣೆಗೆ ಸ್ವೀಟ್ ಆಗ್ದಂಗೆ. ಬೇಕಾದ್ರೆ ಇನ್ನೊಂದು ಪ್ಲೇಟ್ ತರ್ಸ್ಕೊಂಡು ತಿನ್ಬೋದು. ನೋಡಿ, ಪದೇ ಬ್ಯಾಟಿಂಗ್ ಆಡ್ತಿದ್ವಿ. ಇದನ್ನ ತುಂಬಾ ಚೆನ್ನಾಗಿದೆ. ಲಾಸ್ಟಲ್ಲಿ ತಿನ್ಬೇಕಾದ್ರೆ ಡೆಸರ್ಟ್ನ ಫಸ್ಟೇ ಸ್ಟಾರ್ಟ್ ಮಾಡ್ತಾರೆ ಸತೀಶ್ ಅವರು. ಸೊ ಸತ್ಯಾಗ ಒಂದಿರಲಿ, ತುಂಬ ಚೆನ್ನಾಗಿದೆ. ಸತ್ಯಾಗ ಒಂದು ಪೀಸ್ ಇರಲಿ. ಸೊ ನೆಕ್ಸ್ಟು ಅಕ್ಕಿ ರೊಟ್ಟಿ ಮತ್ತು ನೀರು ದೋಸೆ ಇದೆ. ಎಲ್ಲ ಎರಡೆರಡು ಕೊಟ್ಟಿದ್ದಾರೆ. ಸೊ ಇಬ್ಬರು ಒಂದೊಂದು ಅಕ್ಕಿ ರೊಟ್ಟಿ ಹಾಕ್ಕೊಂಡಿದ್ದೀವಿ. ನಿಮಗೆ ಗ್ರೀನ್ ಚಿಕನ್ನ ರೆಡ್ ಚಿಕನ್ ಟೇಸ್ಟ್ ಮಾಡ್ತೀರಾ? ಯಾವ ಟೇಸ್ಟ್ ಮಾಡ್ತೀರಾ? ನಿಮಗೆ ಗ್ರೀನ್ ಚಿಕನ್, ಇವ್ರಿಗೆ ಗ್ರೀನ್ ಚಿಕನ್ನು ಬಿಡಿ, ನಾನು ಹಾಕೋತೀನಿ. ನಾನು ರೆಡ್ ಚಿಕನ್ನು. ಸೊ ಒಂದು ಒಳ್ಳೆ ಗೊಜ್ಜು, ಗ್ರೀನ್ ಚಿಕನ್ ಕೊಟ್ಟಿದ್ದಾರೆ. ಅಕ್ಕಿ ರೊಟ್ಟಿಗೆಲ್ಲ ಈ ಗ್ರೇವಿ ಆಗುತ್ತೆ, ಚೆನ್ನಾಗಾಗುತ್ತೆ ಇದು. ಸೊ ಸಾಕನ್ಕೊಳ್ತೀವಿ. ಸೊ ಈಗ ಅಕ್ಕಿ ರೊಟ್ಟಿ ಗ್ಯಾಸ್ ಮೇಲೆ ಮಾಡಿರೋದ, ಹೆಂಚ್ ಮೇಲೆ ಮಾಡಿರೋದ? ಫಸ್ಟ್ ಏನು ಮಾಡ್ತಾರೆ, ಹಂಚಲ್ಲೇ ಸುಡೋದಿದ್ದಾರೆ. ಅದಾದ್ಮೇಲೆ ಸ್ವಲ್ಪ ಗ್ಯಾಸಲ್ಲೂ ಇದು ಮಾಡ್ತಾರೆ. ನೋಡಿ, ಎರಡೇ ಬೆರಳಲ್ಲಿ ಮುರಿಬೋದು. ಸಾಫ್ಟ್ ಆಗಿದೆ ಅಕ್ಕಿ ರೊಟ್ಟಿ. ಸೊ ತಡ ಮಾಡೋದು ಬೇಡ, ಒಂದು ಸ್ವಲ್ಪ ಮಾಂಸ ಕಿತ್ಕೊಂಡು ಆ ಗ್ರೇವಿ ಜೊತೆ ಹದ್ಕೊಂಡು, ಜಾಸ್ತಿ ಗ್ರೇವಿ ಹದ್ಕೊಂಡು ಟೇಸ್ಟ್ ಮಾಡೋಣ. ಸೂಪರ್ ಆಗಿದೆ ಇದು ಮಾತ್ರ. ಇದು ಮಾತ್ರ ಅಲ್ಲ, ಇದು ಸೂಪರ್ ಆಗಿದೆ ಇದು. ಸೊ ಒಳ್ಳೆ ಮಸಾಲೆ, ಹೆಚ್ಚಾಗಿ ಹೌದು, ಮನೆ ಟೇಸ್ಟ್. ಅವರು ಪದೇ ನನ್ನ ಓನರ್ನ ಮಾತಾಡ್ತಿದ್ರೆ ಹೇಳ್ತಿದ್ರು, ಮನೆಯಲ್ಲಿ ತಿಂದ ಹೇಗಿರುತ್ತೋ ಅದೇ ಥರ ಇರುತ್ತೆ ಅಂತ. ತುಂಬ ಚೆನ್ನಾಗಿದೆ ಚಿಕನ್ನು. ಹೆಚ್ಚಾಗಿ ಏನು ಆ ಥರ ಎಲ್ಲ ಮಸಾಲೆ ಏನೂ ಇಲ್ಲ ಇದರಲ್ಲಿ. ಮಸಾಲೆ ಮುಕ್ಕೋಡಿ ಇಲ್ಲ, ಕರೆಕ್ಟಾಗಿ ಬ್ಲೆಂಡ್ ಆಗಿದೆ. ಇದು ಒಂದು ಸ್ಪೂನ್ ನೋಡೋಣ. ಇದು ನೋಡು, ಇದು ನೋಡಿ ಹೇಗಿದೆ. ಲೈಟಾಗಿ ಚುರುಕನ್ನು ಖಾರ,
ಆ ಕೊತ್ತಂಬರಿ ಸೊಪ್ಪು ಅದ್ರ ಜೊತೆ ನೀವು ಟ್ರೈ ಮಾಡಿ ಹೇಳ್ತೀನಿ ಗ್ರೀನು. ಯಾವ ಚೆನ್ನಾಗಿದೆ ಎರಡರಲ್ಲಿ? ಎರಡು ಚೆನ್ನಾಗಿದೆ, ಬಟ್ ಗ್ರೀನ್ ನನಗೆ ಜಾಸ್ತಿ ಇಷ್ಟ ಆಯ್ತು ಅಂದರೆ ಗ್ರೀನು. ಗ್ರೀನ್ ಜಾಸ್ತಿ ಇಷ್ಟ ಆಯಿತು. ಸೊ ನಾನು ಗ್ರೀನ್ ತುಂಬ ಇಷ್ಟ ಆಯಿತು ಅಂತ ಹೇಳ್ತಿದ್ದಾರೆ. ಟೇಸ್ಟ್ ಮಾಡ್ಬಿಡೋಣ. ಗ್ರೀನಲ್ಲಿ ಸ್ವಲ್ಪ ಖಾರ ಕಡಿಮೆ ಇದೆ. ಇದರಲ್ಲಿ ಇದು ಎರಡಕ್ಕೂ ಕಂಪೇರ್ ಮಾಡಂಗಿದ್ರೆ ರೆಡ್ ಸ್ಪೈಸಿ, ನನಗೆ ರೆಡ್ ಇಷ್ಟ ಆಯಿತು. ನಾಟಿ ಕೊಳ್ಳಿದ್ದಿದ್ರೆ ರೆಡ್ಗೆ ಇನ್ನೂ ಸಾಕಾಗಿದೆ. ಹೌದು ಹೌದು, ಸೂಪರ್ ಆಗಿದೆ. ಅದ್ಭುತ. ಮಾತಾಡ್ತಾ ಇಬ್ಬರು ಒಂದೊಂದು ರೊಟ್ಟಿನ ಖಾಲಿ ಮಾಡಿಬಿಟ್ರಿ. ಸೊ ನೆಕ್ಸ್ಟು ಅಕ್ಕಿ ರೊಟ್ಟಿ ಇದೆ. ಅಕ್ಕಿ ರೊಟ್ಟಿ ಅಲ್ಲ, ನೆಕ್ಸ್ಟು ನೀರು ದೋಸೆ ಇದೆ. ಹಾಗೆ ನೀರು ದೋಸೆಗೆ ಹೋಗ್ಬಿಡೋಣ. ಈ ಗ್ರೇವಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳಿದ್ದಾರೆ. ತಗೊಳ್ಳಿ ನೀರು ದೋಸೆ. ನೀರು ದೋಸೆ ಅಂಟ್ಕೊಂಡ್ಬಿಟ್ಟಿದೆ. ನೀರು ದೋಸೆ, ನೀರು ದೋಸೆ, ದೋಸೆ ಯಾವ ಥರ ಇದೆ ನೋಡಿ ನೀರು ದೋಸೆ. ಸಿಕ್ಕಾಪಟ್ಟೆ ನಾವು ಸಾಫ್ಟ್ ಆಗಿದೆ. ಓ, ಚಾರ್ಮುಡಿ ಘಾಟ್ ಇಳಿದಿದ ತಕ್ಷಣ ಫಸ್ಟ್ ರೈಟಲ್ಲಿ ಅದ್ರ ಹೆಸರೇ ಹೇಳ್ತಾರೆ, ಊರ ಹೆಸರು ಅಂತ ಹೇಳಿದ್ರೆ ಕೊಟ್ಟಿಗೆ ಹಾರ. ಕೊಟ್ಟಿಗೆ ಹಾರದಲ್ಲಿ ಫಸ್ಟು ಅಲ್ಲಿ ಬಂದು ನೀರು ದೋಸೆ ತಿನ್ಬೇಕು. ಹೌದು ಹೌದು ಹೌದು. ಸೊ ನೀರು ದೋಸೆ ಜೊತೆ ಈ ಗ್ರೇವಿ ನೋಡಿ ಯಾವ ಥರ ಇಟ್ಕೊಳ್ತಾ ಇದೆ. ಇಟ್ಟಿದ ತಕ್ಷಣ ಗ್ರೇವಿ ಹಾಗೆ ಅಬ್ಸರ್ವ್ ಮಾಡ್ತಾ ಇದೆ, ಹೀರ್ಕೊಂಬಿಡುತ್ತೆ. ಒಳ್ಳೆ ಕಾಂಬಿನೇಷನ್ ಎರಡೂ ಚೆನ್ನಾಗಿದೆ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಒಳ್ಳೆ ಕಾಂಬಿನೇಷನ್ನು. ನಾವು ಚಟ್ನಿಲಿ ಅಥವಾ ಸಾಗುಲ್ ತಿನ್ನೋದಕ್ಕಿಂತ ಹೌದು ಈ ಥರ ಚಿಕನ್ ಗ್ರೇವಿಲಿ ನೀರು ದೋಸೆ ತಿಂತಾ ಇದ್ರೆ ನೋಡಿ, ತಿಂತಾ ಇದ್ರೆ ಹೇಗೆ ಅನಿಸ್ತಾ ಇದೆ. ಚೆನ್ನಾಗಿದೆ, ಇನ್ನೂ ನಾಳೆ ಕೊಳಿಗೆ ಹೋಗ್ತದೆ. ಹೌದು. ಸೊ ನೀರು ದೋಸೆಗೆ ನನಗೆ ಈಗ ಗ್ರೀನು ಒಳ್ಳೆ ಮಜಾ ಕೊಡ್ತಾ ಇದೆ. ಅದು ಸೂಪರ್, ತುಂಬ ಚೆನ್ನಾಗಿದೆ. ಬಂದರೆ ನೀರು ದೋಸೆ ಮತ್ತು ಈ ಗ್ರೇವಿನ ಆರ್ಡರ್ ಮಾಡಿಕೊಂಡ್ರೆ ಸಿಕ್ಕಾಪಟ್ಟೆ ಇಷ್ಟಪಡ್ತೀರಾ. ಎರಡು ಗ್ರೇವಿ ಆರ್ಡರ್ ಮಾಡ್ಕೊಳ್ಳಿ. ಇನ್ಯಾರಾದ್ರೂ ಪೋರ್ಕ್ ಲವರ್ಸ್ ಇದ್ರೆ ಮಸ್ಟ್ ವಿಸಿಟ್ ಪ್ಲೇಸ್ ಇದು. ಸಿಕ್ಕಾಪಟ್ಟೆ ವೆರೈಟೀಸು ಇದೆ ಇದರಲ್ಲಿ, ಬಂದು ಟೇಸ್ಟ್ ಮಾಡ್ಬೋದು ನೀವು. ಸೊ ಪೋರ್ಕ್ ಟೇಸ್ಟ್ ಬಗ್ಗೆ ಎಲ್ಲ ನೀವು ಅನ್ಬಾಕ್ಸ್ ಕರ್ನಾಟಕ ಚಾನಲ್ ನೋಡ್ಕೋಬೋದು, ಯಾಕಂದರೆ ಅವರು ಅಲ್ಲಿ ಪೋರ್ಕ್ದು ಮಾಡ್ತಾವೆ. ಹೌದು. ಸೊ ಇದು ಮುಗಿಸ್ಬಿಟ್ಟು ನೆಕ್ಸ್ಟು ಇಲ್ಲಿನ ಸ್ಪೆಷಲ್ ಅಂತ ಹೇಳ್ತಾ ಇದ್ದಾರೆ ಅವರು, ಆ ಬ್ಲ್ಯಾಕ್ ಚಿಕನ್ ಅಂತ ಹೇಳ್ಬಿಟ್ಟು. ಸೊ ಅದ್ರ ಜೊತೆ ಸಿಗೋಣ. ಇಲ್ಲಿನ ಸಿಕ್ಕಾಪಟ್ಟೆ ಫೇಮಸ್ ಬ್ಲ್ಯಾಕ್ ಚಿಕನ್, ಅದರದ್ದೊಂದು ಲೆಗ್ ಪೀಸು ಇವ್ರಿಗೆ, ನನಗೆ ಒಂದು ಬೋನ್ ಪೀಸು. ಇದು ಯಾವ ಲೆಗ್ಗು? ಚಿಕನ್ದು ಲೆಗ್ ಪೀಸು ಅಂತ ಕನ್ಫ್ಯೂಸ್ ಮಾಡಿದೆ. ಏನು ಪೀಸ್ ಬರೋದು? ವಿಂಗ್ ಪೀಸು. ಸೊ ಕಾಣಿಸ್ತಾ ಇರ್ಬೋದು, ಈ ಚಿಕನ್ನು ನೋಡ್ತಿದ್ರೆ ನಿಮಗೆ ಒಳ್ಳೆ ಪೆಪ್ಪರ್ ಹಾಕಿ ಚೆನ್ನಾಗಿ ಹುರಿದಿದ್ದಾರೆ ಅನಿಸ್ತಾ ಇದೆ. ನೋಡೋಣ ಖಾರ ಯಾವ ಮಟ್ಟಿಗೆ ಇರುತ್ತೆ ನೋಡೋಣ. ಎಸ್, ಟೇಸ್ಟ್ ಒಂಥರ ಡಿಫ್ರೆಂಟ್ ಇಲ್ವಾ? ಅಷ್ಟೊಂದು ಸಿಹಿ ಹುಳಿ ಖಾರ ಎಲ್ಲ ಮಿಕ್ಸ್ ಇದು. ಇವ್ರು ಸ್ಪೆಷಲ್ ಅಂತ ಇದು. ಸೊ ಈ ಥರ ಚಿಕನ್ ಎಲ್ಲೂ ಸಿಗಲ್ಲ ಅಂತ ಹೇಳಿದ್ರು. ಸೊ ಒಂಥರ ಡಿಫ್ರೆಂಟಾಗೇ ಇದೆ ಈ ಚಿಕನ್. ಇದು ಉಪ್ಪು ಹುಳಿ ಖಾರ ಎಲ್ಲನೂ ಮಿಕ್ಸ್ ಆಗಿ ಒಳ್ಳೆ ಟೇಸ್ಟ್ ಕೊಡ್ತಿದೆ. ಹೇಗಿದೆ? ಚೆನ್ನಾಗಿದೆ. ಅಂದರೆ ಜಾಸ್ತಿ ಖಾರ ಇಷ್ಟಪಟ್ಟಿರೋರು ಇದು ತೊಗೋಬೋದು. ಹೌದು, ಚೆನ್ನಾಗಿದೆ. ನಾನು ಅಂದ್ಕೊಂಡಿದ್ದ ಪ್ರಕಾರ ಪೆಪ್ಪರ್ ಎಲ್ಲ ಜಾಸ್ತಿ ಹಾಕಿರ್ತಾರೆ, ಖಾರ ಇರುತ್ತೆ ಅಂದ್ಕೊಂಡೆ. ಆ ಥರ ಒಂಥರ ಡಿಫ್ರೆಂಟ್ ಟೇಸ್ಟು, ತುಂಬ ಚೆನ್ನಾಗಿದೆ. ಬಂದರೆ ಟೇಸ್ಟ್ ಮಾಡಿ, ಒಂಥರ ಡಿಫ್ರೆಂಟ್ ಟೇಸ್ಟ್ ಚೆನ್ನಾಗಿದೆ ಇದು. ನೆಕ್ಸ್ಟ್ ನಮ್ಮ ಕಡೆ ಇದ್ರನ್ನ ಶಾವಿಗೆ ಅಂತಾರೆ. ನಮ್ಮಲ್ಲಿ ಕೆಲವು ಕಡೆ ನಾವು ನಮ್ಮ ಅಜ್ಜಿ ಮನೆಯಲ್ಲೆಲ್ಲ ತಿಂತಿದ್ರೆ ರಾಗಿ ಶಾವಿಗೆ ಅಂತ ಹೇಳ್ಬಿಟ್ಟು, ಆಗ ಮರದಲ್ಲಿ ಹೊತ್ತಿ ಎಲ್ಲ ಮಾಡ್ತಿದ್ರು. ಈಗ ಒಂದು ತಿರ್ಸಿದ ತಕ್ಷಣ ಬರ್ತಾ ಇರುತ್ತೆ ಇದು ಹೊತ್ತು ಶಾವಿಗೆ. ಸೊ ಹೊತ್ತು ಶಾವಿಗೆ ಹಾಗೆ ಅದನ್ನು ಹಾಕೊಂಬೋಣ. ಸೊ ಕಾಣಿಸ್ತಾ ಇರ್ಬೋದು, ಒಂಥರ ನೋಡೋಕೆ ರವೆ ಉಂಡೆ ಥರ ಇದೆ, ಆದರೆ ಕಡುಬು ಅಂತಾರೆ ಇದನ್ನು. ಕಡುಬು. ಸೊ ಎಲ್ಲ ಅಕ್ಕಿಯಲ್ಲೇ ಮಾಡಿರೋದು ಇವ್ರದ್ದು ಡಿಶಸ್ಸು. ಸೊ ನೆಕ್ಸ್ಟ್ ಯಾವ್ದು ಬೇಕು ನಿಮಗೆ? ಓಕೆ, ರೆಡ್ ತುಂಬ ಇಷ್ಟ ಆಯಿತು, ಅದನ್ನೇ ಹಾಕ್ಕೊಳ್ಳೋಣ. ರೆಡ್ ಹಾಕ್ಕೊಳ್ಳಿ. ಓಕೆ, ಗ್ರೀನ್ ಹಾಕಿ. ಗ್ರೀನ್ ಮಸಾಲೆ ಚೆನ್ನಾಗಿದೆ. ಓಕೆ ಓಕೆ ಓಕೆ. ಟ್ರೈ ಮಾಡಿಲ್ಲ ಅದಕ್ಕೆ. ಆಲ್ಮೋಸ್ಟ್ ನಮ್ಮ ಮನೆಗಳೆಲ್ಲ ಮಾಡಿದ್ರೆ ಇದಕ್ಕೆ ಒಂದು ಹಾಲು ಅಂತ ಕೊಡ್ತಿದ್ರು, ಸ್ವೀಟು. ಅದನ್ನ ಹಾಕ್ಕೊಂಡು ನಾವು ಈ ಥರದೊಂದು 4-5 ತಿನ್ಬಿಡ್ತಿದ್ವಿ ನಾವು ಚಿಕ್ಕ ವಯಸ್ಸಲ್ಲಿ. ಸೊ ಈಗ ಇವ್ರ ಕಡೆ ಏನು ಮಾಡ್ತಾರೆ ಅಂದರೆ ಈ ಥರ ಚಿಕನ್ನು ಇದಕ್ಕೆಲ್ಲನೂ ಯೂಸ್ ಮಾಡ್ತಾರೆ. ತುಂಬ ಚೆನ್ನಾಗಿರುತ್ತೆ ಅದನ್ನು ಟೇಸ್ಟ್ಗೆ.
ನಮ್ಮ ಮನೇಲಿ ಶಾವಿಗೆದಂದರೆ ಉಪ್ಪಿಟ್ಟೆ ಮಾಡ್ತಾ ಇದ್ದೀವಿ, ಬೇರೆ ಇನ್ನೇನು ಮಾಡ್ತಾ ಇರಲಿಲ್ಲ. ಹೌದು. ನೆಕ್ಸ್ಟ್ ಆ ಗ್ರೀನ್ ಮಸಾಲೆ ಜೊತೆ ಈ ಕಡಬ್ ತಿನ್ನೋಣ. ಸ್ಟೀಮಲ್ಲಿ ಹಾಕಿ ಚೆನ್ನಾಗಿ ಬೇಯಿಸ್ತಾ ಇರ್ತಾರೆ ಇದನ್ನ. ಮಲೆನಾಡು ಕಡೆ ಎಲ್ಲ ಇದೇ ಥರ ಫುಡ್ಡು, ಈ ಥರ ಖಾರವಾಗಿ ಈ ಗ್ರೇವಿ ಜೊತೆ ಬ್ಯಾಟಿಂಗ್ ಆಡ್ತಾ ಇರ್ತಾರೆ. ಸೊ ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಟ್ರೈ ಮಾಡಿ ಖುಷಿ ಪಡ್ತೀರಾ. ಏನಂತೀರ ನೀವು? ಸಗದಾಗಿದೆ, ಚೆನ್ನಾಗಿದೆ. ಮೇನ್ ಗ್ರೇವಿ ಎರಡೂ ಸೂಪರ್ ಆಗಿದೆ. ಹೌದು ನೋಡಿ, ಎಲ್ಲದಕ್ಕೂ ಕೊಳ್ತಾ ಇದೆ ಅದು ಗ್ರೇವಿ, ತುಂಬ ಚೆನ್ನಾಗಿದೆ. ಸೊ ಇದನ್ನು ಖಾಲಿ ಮಾಡಿ ಲಾಸ್ಟಲ್ಲಿ ಒಂದು ಸ್ವಲ್ಪ ಗೀ ರೈಸ್ ಇದೆ, ಆ ಗೀ ರೈಸ್ ಟೇಸ್ಟ್ ಮಾಡಿ. ಟೇಬಲ್ ಮೇಲೆ ಇದ್ರೇ ಘಮ ಘಮ ಅಂತ ಪರಿಮಳ ಬರ್ತಾ ಇತ್ತು ಈ ಗೀ ರೈಸು ನೋಡ್ರಿ. ಏಲಕ್ಕಿ, ಲವಂಗ, ಚಕ್ಕೆ, ಬಟ್ ಇನ್ನೊಂದೇನೋ ಹಾಕಿ, ಸಾರಿ ನಿಮಗೂ ಹಾಕ್ಬೇಕಲ್ವಾ, ಮರ್ತೋಗ್ಬಿಟ್ರ. ಬಿಸಿ ಬಿಸಿ ಗೀ ರೈಸು, ಮೇಲೆಗಡೆ ಎಲ್ಲ ಏಲಕ್ಕಿ ಅದರಿಂದ ಸ್ಪೈಸಸ್ ಎಲ್ಲ ಹಾಕಿದ್ರೆಲ್ಲ ಕಾಣ್ತಾ ಇದೆ. ಲವಂಗ ಆಗಿರ್ಬೋದು, ಸೋಂಪು ಆಗಿರ್ಬೋದು ಎಲ್ಲ ಯಾವುದು ಗ್ರೇವಿ ಹಾಕೊಂಡಿರೋ ಫಸ್ಟ್ ಹಾಗೆ ಹಂಗೆ ಟೇಸ್ಟ್ ಮಾಡ್ಬಿಡೋಣ. ಎಸ್, ಹಂಗೆ ತಿನ್ಬೋದು, ಸೂಪರ್. ರೈಸ್ ಕ್ವಾಲಿಟಿ ಆಗಿರ್ಬೋದು, ಅವ್ರು ಯೂಸ್ ಮಾಡಿರೋ ಸ್ಪೈಸಸ್ ಆಗಿರ್ಬೋದು, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಮೇನು ತುಪ್ಪದ ಘಮ ಘಮ. ನೀವು ಸ್ವಲ್ಪ ಟೇಸ್ಟ್ ಮಾಡಿ. ಆರಾಮಾಗಿ ಒಂದು ಗೀ ರೈಸು ಒಂದು ಯಾವ್ದಾರ ಗ್ರೇವಿ ತೊಗೊಂಡ್ಬಿಟ್ರು ಬೇಜಾನ. ಸೂಪರ್. ಬಟ್ ಇಲ್ಲೆಲ್ಲ ಅಕ್ಕಿ ರೊಟ್ಟಿ ಎಲ್ಲ ತುಂಬ ಚೆನ್ನಾಗಿರುತ್ತೆ. ಈ ಗ್ರೇವಿಗೆಲ್ಲ ಅಕ್ಕಿ ರೊಟ್ಟಿ ಆಗಿರ್ಬೋದು, ಅಕ್ಕಿ ರೊಟ್ಟಿ ಇಲ್ಲ ಇದು ಶಾವಿಗೆ, ಆಮೇಲೆ ನೀರು ದೋಸೆ, ನೀರು ದೋಸೆ ಟ್ರೈ ಮಾಡ್ಬೋದು, ತುಂಬ ಚೆನ್ನಾಗಿದೆ. ಸೊ ಇಷ್ಟು ಹೇಳ್ತಾ, ನಿಮಗೆ ಇಷ್ಟರಲ್ಲಿ ಯಾವ್ದು ಇಷ್ಟ ಆಯಿತು ಫಸ್ಟು? ಹಂಗೆ ಮೇನಿಗೆ ಇದು ಯಾವುದು? ಗ್ರೀನು. ಆಬ್ವಿಯಸ್ಲಿ ಗ್ರೇವೀಸು ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಚಿಕನ್ ಅಷ್ಟೇ, ಈ ಏನು ಇತ್ತು ಚಿಕನ್ ಕೊಟ್ಟರು, ಇದು ಅಷ್ಟೇ ಬ್ಲಾಕ್ ಚಿಕನ್ ಸಿಕ್ಕಾಪಟ್ಟೆ ಅದು ಚೆನ್ನಾಗಿತ್ತು. ಗೀ ರೈಸು ಚೆನ್ನಾಗಿತ್ತು, ಎಲ್ಲನೂ ಚೆನ್ನಾಗಿದೆ. ಸೊ ಬಂದಾಗ ಎಲ್ಲನೂ ಟೇಸ್ಟ್ ಮಾಡಿ. ಆಮೇಲೆ ಮೇನ್ ಈ ಹೋಟ್ಲಿಗೆ ಪಾರ್ಕಿಂಗು ತುಂಬ ಚೆನ್ನಾಗಿದೆ, ಆರಾಮಾಗಿ ಸರ್ವಿಸ್ ನೋಡಲ್ವಾ, ಒಳ್ಳೆ ಪಾರ್ಕಿಂಗ್ ಮಾಡ್ಬೋದು. ಇಲ್ಲಿ ನಮ್ಮ ಮಿಕ್ಕಿ ಆಟ ಆಡ್ತಾರೆ, ತೋರಿಸಿ ಬ್ರೋ ಅವ್ನ ಮುಖಾನೇ ಹೇಳ್ತೀನಿ. ಏನದು? ಓಕೆ, ಖಾಲಿ ಮಾಡಿ ಔಟ್ರಾಗೆ ಮತ್ತೆ ಸಿಗ್ತೀವಿ ನಾವು. ಹೇಗಿತ್ತು ಬ್ರೋ ಎಲ್ಲ? ಸೂಪರ್, ಹೊಟ್ಟೆ ತುಂಬ ಅಂಟು ಪೂರ್ತಿ ಅಂತಾರಲ್ಲ. ಹೌದು, ನಿಜವಾಗ್ಲೂ ನನಗೆ ಈ ಮಂಗಳೂರ್ದು ಮತ್ತೆ ಏನು ಹೇಳ್ತೀರಾ, ಈ ಕೂರ್ಗ್ ಸ್ಟೈಲ್ ಎಲ್ಲ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಸೊ ನನಗಂತೂ ಅಕ್ಕಿ ರೊಟ್ಟಿ ಮತ್ತೆ ಆ ಚಿಕನ್ ಎರಡು ಗ್ರೇವಿ ಕೊಟ್ಟಿದ್ರು, ಎರಡೂ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಒಂದು ಬ್ಲಾಕ್ ಚಿಕನ್ ಅಂತ ಕೊಟ್ಟಿದ್ರು, ಅದನ್ನು ಅಷ್ಟೇ ತುಂಬಾ ಚೆನ್ನಾಗಿತ್ತು. ನೀರು ದೋಸೆಗೆ ಗ್ರೇವಿ ಸೂಪರ್ ಆಗಿತ್ತು. ಆಮೇಲೆ ಶಾವಿಗೆಗೂ ಅಷ್ಟು, ಹೊಸ ಶಾವಿಗೆಗೂ ಚೆನ್ನಾಗಿತ್ತು. ಆ ಗ್ರೇವಿ ಎಲ್ಲದಕ್ಕೂ ಹೊಂದ್ಕೊಂಡ್ಬಿಡ್ತು. ಸೊ ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ಯಾರಾದರೂ ಈ ಕಡೆ ಬಂದಾಗ ಮಲೆನಾಡು ಮತ್ತೆ ಕೂರ್ಗ್ ಸ್ಟೈಲ್ ತಿನ್ಬೇಕು ಅಂತಂದ್ರೆ ಈ ಜಾಗಕ್ಕೆ ವಿಸಿಟ್ ಮಾಡಿ. ಬ್ರೋ ಏನು ಹೇಳ್ತೀರಾ? ಹೌದು, ಏರ್ಪೋರ್ಟಿಂದ ರಿಟರ್ನ್ ಬರ್ತಾನು ಫ್ಲೈಓವರ್ ಮೇಲೆ ಹತ್ತಿದ್ರೆ ಕೆಳಗಡೆ ಬಂದರೆ ಜಾಗ ಸಿಗುತ್ತೆ. ಆದಷ್ಟು ಬೇಗ ವಿಸಿಟ್ ಮಾಡಿ, ನಮ್ಮೆಲ್ಲ ಚಾನಲ್ನು ಬೇಗ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಂತ, ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಸಿಗೋಣ ಅಂತ ಕೇಳ್ಕೊಂತ, ಬಾಯ್ ಬಾಯ್.